आप देख रहे हैं बीजापुर समय। मैं आपके साथ खलील कलादगी। बीजापुर में राष्ट्रीय सड़क सुरक्षा माह के चलते रोड सेफ्टी पब्लिक अवेयरनेस मार्च का आयोजन। यातायात नियमों के प्रति जन जागरूकता फैलाने और सड़क दुर्घटनाओं में कमी लाने के उद्देश्य से देश भर में 1 जनवरी से 31 जनवरी 2026 तक राष्ट्रीय सड़क सुरक्षा माह 2026 की शुरुआत हो गई है, जिसके चलते आज 6 जनवरी 2026 मंगलवार को बीजापुर में जिला प्रशासन, परिवहन विभाग, आरटीओ, कानून प्राधिकार सेवा, पुलिस विभाग जैसे और भी विभागों के संयुक्त तत्वाधान में राष्ट्रीय सड़क सुरक्षा माह 2026 का शुभारंभ कर बड़ी तादाद में स्टूडेंट्स के साथ शहर के श्री सिद्धेश्वर मंदिर से कंदगल श्री हनुमंत राय रंग मंदिर तक रोड सेफ्टी पर एक पब्लिक अवेयरनेस मार्च निकालकर यातायात नियमों के प्रति लोगों को जागरूक किया गया, जिसके बाद कंदगल श्री हनुमंत राय रंग मंदिर में एक स्टेज प्रोग्राम का भी आयोजन किया गया। इस अभियान के तहत हेलमेट और सीट बेल्ट के अनिवार्य उपयोग, सिग्नल, ओवर स्पीडिंग पर नियंत्रण तथा नशे की हालत में वाहन ना चलाने जैसे महत्वपूर्ण विषयों पर लोगों को जागरूक किया गया। इस मौके पर हमसे खास बात करते हुए JCT जॉइंट कमिश्नर फॉर ट्रांसपोर्ट सिद्धप्पा कल्लेर, जिला कानून सेवा प्राधिकार सदस्य कार्यदर्शी अरविंद हागरगी और बीजापुर जिला RTO अधिकारी वसीम बाबा मुद्दे बिहार ने इस कार्यक्रम की विस्तृत जानकारी देते हुए अपने अपने विचार व्यक्त किए। इस अवसर पर एडिशनल SP रामन गौड़ा हट्टी, सोशल एक्टिविस्ट पीटर अलेक्जेंडर के साथ साथ कई सरकारी अधिकारी एवं कर्मचारियों के अलावा बड़ी संख्या में स्टूडेंट्स थे मौजूद। ನಾವು ರಸ್ತೆ ಸುರಕ್ಷತಾ ಕಾರ್ಯಕ್ರಮನ ಇಡೀ ಎಂಟೈರ್ ಕಂಟ್ರಿನಲ್ಲಿ ಇದು ಆಚರಿಸ್ತಾ ಇದ್ದೇವೆ. ಸೊ ಇದು 38 ರಸ್ತೆ ಸುರಕ್ಷತಾ ಕಾರ್ಯಕ್ರಮ. ನಮ್ಮ ಉದ್ದೇಶ 1 ಜಾನ್ವರಿಯಿಂದನೇ ಪ್ರಾರಂಭ ಮಾಡಿದ್ದೇವೆ. ಅಪಘಾತಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಇವನ್ನ ನಾವು ಆದಷ್ಟು ಪ್ರಮಾಣದಲ್ಲಿ ತಗ್ಸೋದಷ್ಟೇ ಅಲ್ಲ, 0 ಅಪಘಾತ ನಮ್ಮ ಗುರಿಯಾಗಿರಬೇಕು. ಆ ದಿಶೆಯಲ್ಲಿ ನಮ್ಮ ಈ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಇತ್ತೀಚೆಗೆ ಈ ವರ್ಷದಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸೊಸೈಟಿಯಲ್ಲಿ ಲೀಗಲ್ ಇದು ಒಂದು ಏನು ಇದೆ, ಅದು ಕೂಡ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ನಾವು ಇದನ್ನು ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ಕೊಂಡೊಯ್ದು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ ಸಾರ್ವಜನಿಕರಿಗೆ. ಇದು ಮುಂದಿನ ಜನರೇಷನ್ ಪೀಳಿಗೆಗೆ ಇದು ಬಹಳ ಸಹಕಾರಿಯಾಗಲಿದೆ. ದಿನೇ ದಿನೇ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ವಾಹನಗಳ ಒಂದು ದಟ್ಟಣೆ ಮತ್ತು ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇದನ್ನು ತಗ್ಗಿಸೋದು ನಮ್ಮ ಇಲಾಖೆ ಕರ್ತವ್ಯ ಒಂದೇ ಆಗದೇ ಪ್ರತಿಯೊಬ್ಬ ಸಾರ್ವಜನಿಕರ ಆದ್ಯ ಕರ್ತವ್ಯವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಈ ಒಂದು ಸಿವಿಕ್ ರೂಲ್ಸ್ಗಳ ಬಗ್ಗೆ ಸರಿಯಾಗಿ ಅರಿವಿರಲಿ ಅನ್ನೋ ಉದ್ದೇಶದಿಂದ ಈ ಪ್ರತಿ ವರ್ಷ ಜನವರಿ 1ನೇ ವಾರದಲ್ಲಿ ನಾವು ರಸ್ತೆ ಸುರಕ್ಷತಾ ಒಂದು ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜಾಪುರ ನಗರದಲ್ಲಿ ಈ ನಡಿಗೆ ಜಾಥಾ ಮೂಲಕ ಶಾಲಾ ಮಕ್ಕಳನ್ನು ಮತ್ತು ಸಾರ್ವಜನಿಕರನ್ನು ಇದರಲ್ಲಿ ಇದು ಇನ್ವಾಲ್ವ್ ಮಾಡಿಸಿ ನಾವು ಒಂದು ಅರಿವಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಖುಷಿಯಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಸೊ ಇದು ಜಾಥಾ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗಿ ರಂಗ ಮಂದಿರವರೆಗೂ ಮುಂದುವರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಸ್ತೆ ಸುರಕ್ಷತೆ ಮಾಹೆಯನ್ನು ಆಚರಣೆ ಮಾಡುತ್ತಿದ್ದು, ಈ ಬಾರಿ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರಗಳು ಒಂದುಗೂಡಿ ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲು 1 ತಿಂಗಳ ದಿನಕ್ಕೊಂದು ಕಾರ್ಯಕ್ರಮ ಅಂತೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಾನ ಮತ್ತು 4 ತಾಲೂಕುಗಳಲ್ಲಿ ಕೂಡ ಕಾರ್ಯಕ್ರಮಗಳು ನಡೀತಾ ಇವೆ. ಇವತ್ತು ಔಪಚಾರಿಕ ಉದ್ಘಾಟನೆ ಇದ್ದು, ಅದು ಜಾಥಾ ಮೂಲಕ ಶಾಲಾ ಮತ್ತು ಕಾಲೇಜು ಮಕ್ಕಳು ಮತ್ತು ಸಾರ್ವಜನಿಕರನ್ನು ಜೊತೆಗೂಡಿಸ್ಕೊಂಡು ಜಾಥಾ ಮಾಡಿಕೊಂಡು ಸಿದ್ದೇಶ್ವರ ಗುಡಿಯಿಂದ ಕಂದಗಲ್ ಹನುಮಂತರಾಯ ಸಭಾಗೃಹದವರೆಗೂ ಜಾಥಾ ಮಾಡಿಕೊಂಡು ಅಲ್ಲಿ ಪ್ರೋಗ್ರಾಮ್ ಉದ್ಘಾಟನಾ ಕಾರ್ಯಕ್ರಮವನ್ನು ಇದೆ.
ಸಾರ್ವಜನಿಕರು ರಸ್ತೆ ಸುರಕ್ಷೆ ಬಗ್ಗೆ ತಿಳ್ಕೊಳ್ಬೇಕು. ಜೀವಹಾನಿ, ಅಂಗವೈಕಲ್ಯತೆ ಇವೆಲ್ಲವೂ ಕೂಡ ರಸ್ತೆ ಅಪಘಾತದ ಕಾರಣ ಆಗ್ತದೆ. ಕುಟುಂಬಗಳು ಸಫರ್ ಆಗ್ತಾರೆ. ಹಾಗಾಗಿ ರಸ್ತೆ ಸುರಕ್ಷೆ ಬಗ್ಗೆ ಜನರನ್ನು ಜಾಗೃತಗೊಳಿಸುವ ಇದೊಂದು ವಿಶೇಷ ಅಭಿಯಾನ ಆಗಿದೆ. ಅದಕ್ಕೆ ಜನರು ಸಹಕರಿಸಬೇಕು, ಅರಿವು ಮೂಡಿಕೊಳ್ಳಬೇಕು ಅಂತ ಜನರಲ್ಲಿ ಕೇಳ್ಕೊಳ್ತೇವೆ. ಇವತ್ತಿನ ಈ ಕಾರ್ಯಕ್ರಮ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, RTO ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವೆಲ್ಲ ಸಂಯುಕ್ತಾಶ್ರಯದಲ್ಲಿ ಮತ್ತು NGOಗಳು ಸೇರಿ ಇವತ್ತಿನ ಈ ರೋಡ್ ಸೇಫ್ಟಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಜನವರಿ ತಿಂಗಳಲ್ಲಿ ಹಮ್ಮಿಕೊಳ್ತೀವಿ. ನಮ್ಮ ಮುಖ್ಯ ಧ್ಯೇಯ ಆಕ್ಸಿಡೆಂಟನ್ನು ಜೀರೋ ಮಾಡೋದು, ಅಪಘಾತಗಳಿಂದ ಸಾವು ನೋವುಗಳನ್ನು ಜೀರೋ ಮಾಡುವಂಥ ಮೇನ್ ನಮ್ಮ ಧ್ಯೇಯ ಇದೆ. ಈ ವರ್ಷ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳನ್ನು ಸೇರಿಕೊಂಡು ಒಂದು ವಾಕಥಾನ್, ಕಾಲ್ನಡಿಗೆ ಜಾಥಾವನ್ನು ಇಟ್ಕೊಂಡು ನೆಕ್ಸ್ಟ್ ಕಂದಗಲ ಹನುಮಂತರಾಯ ರಂಗಮಂದಿರದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಕಡೆಯಿಂದ ಆಗುತ್ತೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ, ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಮುಖ್ಯ ಉದ್ದೇಶ ಜನರಲ್ಲಿ ರೋಡ್ ಸೇಫ್ಟಿಯ ಬಗ್ಗೆ ಅರಿವು ಮೂಡಿಸುವುದು, ಅಪಘಾತಗಳನ್ನು ಜೀರೋ ಮಾಡೋದು. ನನ್ನ ಹೆಸರು ವಸೀಂಬಾಬಾ ಮುದ್ದೆಬಿಯಾಳ್, RTO ಅಧಿಕಾರಿ, ವಿಜಯಪುರ ಜಿಲ್ಲೆ. ಈ ಜಾಥಾವನ್ನು RTO ಆಯಿತು, ಪೊಲೀಸ್ ಇಲಾಖೆ ಆಯಿತು, ಕಾನೂನು ಸೇವೆಗಳ ಪ್ರಾಧಿಕಾರ ಆಯಿತು, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಡಳಿತದಿಂದ ಈ ಕಾರ್ಯಕ್ರಮ ನಾವು ಜಾಥಾ ಮಾಡ್ತಾಯಿದ್ದೀವಿ. जुड़े रहिएगा आपके अपने चैनल बीजापुर समय के साथ।